ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್. ಇದರ ಹಿಂದ್ಗಡೆ ಕ್ಲಾಸಲ್ಲಿ ಒಂದು ಬೇರೆ ಚಾಪ್ಟರ್ನ ನಾವು ಕಂಡಕ್ಟ್ ಮಾಡಿದ್ವಿ. ನೆಕ್ಸ್ಟು ಇವಾಗ ಒಂದು ಬೇರೆ ಚಾಪ್ಟ್ರು ಈಸಿ ಆಗಿರುವಂಥ ಮೆಥಡ್ಸಲ್ಲಿ, ಸಿಂಪಲ್ ಆಗಿರುವಂಥ ಮೆಥಡ್ಸಲ್ಲಿ, ಚಿಕ್ಕದಾಗಿರುವಂಥ ಪ್ಯಾಟರ್ನ್ ಮುಖಾಂತರ ತಮ್ಮೆಲ್ಲರಿಗೂ ಹೇಳ್ಕೊಡ್ತೀನಿ. ಇದರಲ್ಲಿ ಬಂದ್ಬಿಟ್ಟು ಹೀಟ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಇದು ಒಂದು ಮೆಟಲ್ ಹಾರ್ಡನಿಂಗ್ ಆ್ಯಂಡ್ ಕೂಲಿಂಗ್ ಆಪರೇಷನ್, combination of heating and cooling the operation for metal to change the properties of the metal. ಒಂದು ಮೆಟಲ್ದು ಪ್ರಾಪರ್ಟೀಸನ್ನ ಚೇಂಜ್ ಮಾಡೋದಕ್ಕೆ, ಅಥವಾ ಹಾರ್ಡ್ನೆಸ್ ಆಗಿರ್ಬೋದು ಅಥವಾ ಟಫ್ನೆಸ್ ಆಗಿರ್ಬೋದು, ಈ ಥರ ಚೇಂಜಸ್ ಮಾಡೋದಕ್ಕೆ ಈ ಹೀಟ್ ಟ್ರೀಟ್ಮೆಂಟ್ ಪ್ರೋಸೆಸ್ನ ಮಾಡ್ತೀವಿ. ಯಾವ ಥರ ಅಂತ ಹೇಳಿದ್ರೆ, ಹೀಟ್ ಟ್ರೀಟ್ಮೆಂಟ್ ಈಸ್ ಆನ್ ಆಪರೇಷನ್ ಆಫ್ ಕಾಂಬಿನೇಷನ್ ಟು ದ involves metal heating and cooling of the metals and alloys in solid states to obtain required mechanical property in the metal. ಇದು ಚಿಕ್ಕದಾಗಿರುವಂತಹ ಒಂದು ಡೆಫಿನೇಷನ್. ಪರ್ಪಸ್ ಆಫ್ ಹೀಟ್ ಟ್ರೀಟ್ಮೆಂಟ್, ಯಾವ ಪರ್ಪಸ್ಗೆ ನಾವು ಹೀಟ್ ಟ್ರೀಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಟು ರಿಲೀವ್ ದ ಇಂಟರ್ನಲ್ ಸ್ಟ್ರೆಸ್, ಟು ಇನ್ಕ್ರೀಸ್ ಹಾರ್ಡ್ನೆಸ್ ಅಂಡ್ ಸ್ಟ್ರೆಂತ್, ಟು ಇಂಪ್ರೂವ್ ಮಿಷಿನಬಿಲಿಟಿ, ಟು ಚೇಂಜ್ ಗ್ರೇನ್ ಸ್ಟ್ರಕ್ಚರ್, to soften metals, to improve ductility and toughness, to increase heat wearing and corrosion resistance property, to improve electrical and magnetic property, to homogeneize the structure of the removal gases, to change chemical composition. ಇಷ್ಟು ಪರ್ಪಸ್ ನಾವು ಯೂಸ್ ಮಾಡ್ತೀವಿ. ಏನಕ್ಕಂತ ಹೇಳಿದ್ರೆ, ಒಂದು ಹೀಟ್ ಟ್ರೀಟ್ಮೆಂಟ್ ಪ್ರೋಸೆಸ್ ಅಲ್ಲಿ ಆಗುವಂಥದ್ದು ಇದು 10 ಪಾಯಿಂಟ್ಸ್ ಇದೆ. ನೆಕ್ಸ್ಟ್, ಸ್ಟೇಜಸ್ ಆಫ್ ಹೀಟ್ ಟ್ರೀಟ್ಮೆಂಟ್ ಪ್ರೋಸೆಸ್. ಹೀಟ್ ಟ್ರೀಟ್ಮೆಂಟ್ ಪ್ರೋಸೆಸ್ ಅಲ್ಲಿ ಯಾವ ಸ್ಟೇಜಸ್ ಬರ್ತದೆ, ಯಾವ ತರ ಬರ್ತದೆ ಅಂತ ಹೇಳಿದ್ರೆ, ಹೀಟಿಂಗ್ ದ ಮೆಟಲ್ ಆರ್ ಅಲೋಯಿಂಗ್ ಟು ದ ಡೆಫಿನೇಷನ್ ಅಥವಾ ಡೆಫಿನೇಟ್ ಟೆಂಪರೇಚರ್, ಒಂದು ಎಕ್ಸಾಕ್ಟ್ ಆಗಿರುವಂತ ಟೆಂಪರೇಚರ್ ಡಿಪೆಂಡಿಂಗ್ ಅಪಾನ್ ದ ಪ್ರೋಸೆಸ್, ಆ ಪ್ರೋಸೆಸ್ ಮೇಲೆ ಡಿಪೆಂಡ್ ಆಗ್ಬಿಟ್ಟು ಈ ಆಪರೇಷನ್ ಮಾಡುವಂಥದ್ದು. holding at this temperature for a surfing period to the necessity of changing to occur. Cooling at the pre-damaging retain to obtain the desired property. ಅದು ಚೇಂಜ್ ಆಗಿರುವಂತ ಪ್ರಾಪರ್ಟಿನ ರೀಫಿಲ್ ಮಾಡೋದಕ್ಕೆ ಅಥವಾ ಇರೋ ಪ್ರಾಪರ್ಟಿನ ಚೇಂಜ್ ಮಾಡೋದಕ್ಕೆ, ಈ ತರ 3 ಸ್ಟೇಜಸ್ ಅಲ್ಲಿ ನಾವು ಒಂದು ಹೀಟ್ ಟ್ರೀಟ್ಮೆಂಟ್ ಪ್ರೋಸೆಸ್ ಅನ್ನ ಮಾಡ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಕ್ಲಾಸಿಫಿಕೇಶನ್ ಆಫ್ ಹೀಟ್ ಟ್ರೀಟ್ಮೆಂಟ್ ಪ್ರೋಸೆಸ್. ಒಂದು ಹೀಟ್ ಟ್ರೀಟ್ಮೆಂಟ್ ಪ್ರೋಸೆಸ್ಗೆ ಕ್ಲಾಸಿಫಿಕೇಶನ್ ಯಾವ ತರ ಮಾಡ್ತೀವಿ ಅಂತ ಹೇಳಿದ್ರೆ, ವೇರಿಯಸ್ ಹೀಟ್ ಟ್ರೀಟ್ಮೆಂಟ್ ಪ್ರೋಸೆಸ್ ಆರ್ ಕ್ಲಾಸಿಫೈಡ್ ಆಸ್ ಅನೇಲಿಂಗ್. ಅನೇಲಿಂಗ್ ಅಲ್ಲಿ ಸುಮಾರು ಟೈಪ್ಸ್ ಬರ್ತದೆ. ಅನೇಲಿಂಗ್ ಅಂತ ಹೇಳಿದ್ರೆ ಒಂದು ಮೆಟಲ್ ಇಂದ ಹಾರ್ಡ್ನೆಸ್ ಇರುವಂತಹ ಪ್ರಾಪರ್ಟಿನ ತೆಗೆಯುವಂಥದ್ದು, ಟಫ್ನೆಸ್ ಇರುವಂತಹ ಪ್ರಾಪರ್ಟಿನ ತೆಗೆಯುವಂಥದ್ದು, ಮೆಟಲ್ ನ ಹಾರ್ಡ್ ಆಗಿರುವಂತಹ ಮೆಟಲ್ ನ ಸ್ಮೂತ್ ಮಾಡೋದಕ್ಕೆ ಈ ಅನೇಲಿಂಗ್ ಪ್ರೋಸೆಸ್ ನ ಮಾಡ್ತಾರೆ. ಇದರಲ್ಲಿ ಫುಲ್ ಅನೇಲಿಂಗ್ ಒಂದು, ಅನೇಲಿಂಗ್ ಪ್ರೋಸೆಸ್ ಒಂದು, ಹೋಮೋಜೀನಿಯಸ್ ಪ್ರೋಸೆಸ್ ಒಂದು, ಐಸೋಥರ್ಮಲ್ ಅನೇಲಿಂಗ್ ಒಂದು, ಸ್ಪ್ರೇಡಿಂಗ್ ಅನೇಲಿಂಗ್ ಒಂದು. ಇಷ್ಟು ಟೈಪ್ಸ್ ಬರ್ತದೆ ಅನೇಲಿಂಗ್ ದಲ್ಲಿ, ಡಿಫರೆಂಟ್ ಟೈಪ್ಸ್ ಆಫ್ ಅನೇಲಿಂಗ್ಸ್ ಮಾಡುವಂಥದ್ದು. ನೆಕ್ಸ್ಟ್ ಬಂದ್ಬಿಟ್ಟು ನಾರ್ಮಲೈಸಿಂಗ್, ನೆಕ್ಸ್ಟ್ ಹಾರ್ಡನಿಂಗ್, ಟೆಂಪರಿಂಗ್, ಕೇಸ್ ಹಾರ್ಡನಿಂಗ್ ದಲ್ಲಿ 3 ಟೈಪ್ಸ್ ಬರ್ತದೆ. ಕಾರ್ಬೋರೈಸಿಂಗ್, ಸೈಡ್ ರೈಡಿಂಗ್, ನೈಟ್ ರೈಡಿಂಗ್ ಅಂತೇಳಿ 3 ಟೈಪ್ಸ್ ಬರ್ತದೆ. ಸರ್ಫೇಸ್ ಹಾರ್ಡನಿಂಗ್ ಬರ್ತದೆ, ಇಂಡಕ್ಷನ್ ಹಾರ್ಡನಿಂಗ್ ಮತ್ತೆ ಫ್ಲೇಮ್ ಹಾರ್ಡನಿಂಗ್, ಇದರಲ್ಲಿ 2 ಟೈಪ್ಸ್ ಬರ್ತದೆ. ಡಿಫ್ಯೂಷನ್ ಕೋಟಿಂಗ್ ಅಂತ ಹೇಳ್ಬಿಟ್ಟು ಇನ್ನೊಂದು ವಿಧಿ ಬರ್ತದೆ ಹೀಟ್ ಟ್ರೀಟ್ಮೆಂಟ್ ಪ್ರೋಸೆಸ್ ಅಲ್ಲಿ. ಕ್ಲಾಸಿಫಿಕೇಶನ್ ದಲ್ಲಿ ಇದಾದ್ರೆ, ಅನೇಲಿಂಗ್ ಅಲ್ಲೇ ಪರ್ಪಸ್, ಯಾವ ಪರ್ಪಸ್ಗೆ ಅನೇಲಿಂಗ್ ಮಾಡ್ತಾರೆ ಅಂತ ಹೇಳಿದ್ರೆ, ಟು ಸಾಫ್ಟನ್ ದ ಮೆಟಲ್ ಒಂದು, ಟು ಇಂಪ್ರೂವ್ ಮಿಷಿನಬಿಲಿಟಿ ಎರಡನೇದು, ಟು ಇನ್ಕ್ರೀಸ್ ಆರ್ ರಿಸ್ಟೋರ್ ಡಕ್ಟಿಲಿಟಿ ಅಂಡ್ ಟಫ್ನೆಸ್, ಟು ರಿಲೀವ್ ಇಂಟರ್ನಲ್ ಸ್ಟ್ರೆಸ್, to reduce or eliminate structure of homogeneous, to refine the grain size. ಅದರಲ್ಲಿ ಇರುವಂತಹ ಸೈಜಸ್, ಗ್ರೇನ್ ಸೈಜ್ ಅಂತ ಹೇಳಿದ್ರೆ ಚೇಂಜ್ ಆಗಿರುವಂತಹ ಪ್ರಾಪರ್ಟಿನ ಚೇಂಜ್ ಮಾಡೋದಕ್ಕೆ ಈ ಅನೇಲಿಂಗ್ ನ ಯೂಸ್ ಮಾಡ್ತಾರೆ. ಅನೇಲಿಂಗ್ ಪ್ರೋಸೆಸ್ ಕನ್ಸಿಸ್ಟ್ ಆಫ್, ಅನೇಲಿಂಗ್ ಪ್ರೋಸೆಸ್ ಯಾವ ಇದಕ್ಕೆ ಕನ್ಸಿಸ್ಟ್ ಆಗ್ತದೆ ಅಂತ, ಯಾವ ಇದಕ್ಕೆ ಡೆವಲಪ್ ಮಾಡ್ತಾರೆ ಅಂತ ಹೇಳಿದ್ರೆ, ಹೀಟಿಂಗ್ ದ ಸ್ಟೀಲ್ ಸೈಡರಿಂಗ್ 30 ಡಿಗ್ರಿ ಸೆಂಟಿಗ್ರೇಡ್ ಟು 50 ಡಿಗ್ರಿ ಸೆಂಟಿಗ್ರೇಡ್, 30 ಡಿಗ್ರಿದಿಂದ 50 ಡಿಗ್ರಿ ಸೆಂಟಿಗ್ರೇಡ್ಗೆ ನಾವು ಇದನ್ನ ಯೂಸ್ ಮಾಡ್ತೀವಿ. ಇದು ಬಂದ್ಬಿಟ್ಟು ಒಂದು ಕ್ರಿಟಿಕಲ್ ರೇಂಜ್ ಇರುವಂತದ್ದು, ಕ್ರಿಟಿಕಲ್ ಪಾಯಿಂಟ್
ಟೆಂಪರೇಚರ್ ಅಲ್ಲಿ ಒಂದು ರೇಂಜ್ ಅಂತ ಹೇಳಿ ನಾವು ಇಟ್ಕೊಂಡಿರ್ತೀವಿ. ಆ ರೇಂಜ್ ಅಲ್ಲಿ ವರ್ಕ್ ಮಾಡುವಂತದ್ದು ಮೊದಲೇದು. ಎರಡನೇದು ಬಂದ್ಬಿಟ್ಟು ಹೋಲ್ಡಿಂಗ್ ದ ಟೆಂಪರೇಚರ್ ಆಫ್ ಸಿರಿಯಾಡಿಕಲ್ ಪೀರಿಯಡ್ ಟಿಲ್ ಕಂಟಿನ್ಯೂಷನ್ ಟೇಕ್ ಪ್ಲೇಸಸ್. ಆ ಒಂದು ಚೇಂಜಸ್ ಮುಖಾಂತರ ಎಷ್ಟು ಡಿಗ್ರಿಗೆ ನಾವು ಮಾಡಬೇಕಾಗ್ತದೋ ಅಷ್ಟು ಡಿಗ್ರಿ ನಾವು ರೇಂಜ್ ಇಟ್ಕೊಂಡಿರ್ತೀವೋ ಆ ರೇಂಜ್ ವರೆಗೂ ನಮಗೆ ಡೆವಲಪ್ಮೆಂಟ್ ಆಗ್ತದೆ. ನೆಕ್ಸ್ಟ್ ಬಂದ್ಬಿಟ್ಟು ಸ್ಲೋ ಕೂಲಿಂಗ್ ಯಾವುದೇ ತರ ಫಾಸ್ಟ್ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಅನೇಲಿಂಗ್ ದಲ್ಲಿ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಕೆಲವೊಂದ್ಸತಿ ಹೀಟ್ ಆಗಿರೋ ಜಾಗದಲ್ಲೇ ಅದೇ ಟೆಂಪರೇಚರ್ ರೂಮ್ ಟೆಂಪರೇಚರ್ ಅಲ್ಲಿ ಬಿಟ್ಬಿಡ್ತೀವಿ. ಕೆಲವೊಂದ್ಸತಿ ಈ ಮಣ್ಣ ಕೋಲ್ಡ್ ಅಂತ ಹೇಳಿದ್ರೆ ತುಂಬಾ ಕೋಲ್ಡ್ ಆಗಿರೋಂತಾರಲ್ಲ, ನಾರ್ಮಲ್ ಆಗಿರುವಂತ ಮಣ್ಣಲ್ಲೇ ಒಂದು ಏನಾದ್ರೂ ಹೀಟ್ ಮಾಡಿದ್ರೆ ಅದ್ರ ಒಳಗಡೆ ಸೀಟ್ ಮಾಡಿಬಿಟ್ಟು ಮುಚ್ಚಿಬಿಡ್ತೀವಿ. ಅದೇನಾಗ್ತದೆ ಅಂದ್ರೆ ಇಂಟರ್ನಲ್ ಸ್ಟ್ರೆಸ್ ಚೇಂಜ್ ಆಗ್ತದೆ. ಒಂದು 2 ದಿವಸದ ಕಾಲ ಆದ್ಮೇಲೆ ಅದೇನಾಗ್ತದೆ ನಮಗೆ ರಿಫೈನ್ ಆಗಿರುವಂತ ಚೇಂಜಸ್ ಕಾಣಿಸ್ತದೆ. ನಾರ್ಮಲೈಸಿಂಗ್ ಬಂದ್ಬಿಟ್ಟು ಇದರಲ್ಲಿ ವರ್ಕ್ ಆಗುವಂತ ಕ್ರಿಟಿಕಲ್ ಇಂಟರ್ನಲ್ ಸ್ಟ್ರಕ್ಚರ್ಸ್ ಬಂದ್ಬಿಟ್ಟು ಡಿಫರೆಂಟ್ ಮೆಟಲ್ ಬ್ರೈಟ್ ಅನ್ಇವೇಬಲ್ ಟು ಕ್ಯಾಸ್ಟಿಂಗ್ ದ ಪ್ರೋಸೆಸ್ ಡಿಫೈನ್ ನೆಗೆಟಿವ್ ಟೆಂಪರೇಚರ್ ಅಂಡ್ ಕೂಲ್ಸ್ ಇನ್ ಡಿಫರೆಂಟ್ ರೇಟ್ಸ್. ಬೇರೆ ಬೇರೆ ಚೇಂಜಸ್ ಅಲ್ಲಿ ನಾವು ವರ್ಕ್ ಮಾಡ್ತೀವಿ. ಯಾವ್ದ್ರಲ್ಲಿ ಅಂತ ಹೇಳಿದ್ರೆ ನಾರ್ಮಲೈಸಿಂಗ್ ಪರ್ಪಸ್ ಬಂದ್ಬಿಟ್ಟು ಯಾವ ತರ ಇರ್ತದೆ ಅಂತ ಹೇಳಿದ್ರೆ ಇದರಲ್ಲಿ ಬಂದ್ಬಿಟ್ಟು ಒಂದು ಡಿಫರೆಂಟ್ ಟೈಪ್ಸ್ ಆಫ್ ಪರ್ಪಸ್ ಇರ್ತದೆ. ಟು ಎಲಿಮಿನೇಟೆಡ್ ಕೋರ್ ಗ್ರೇನ್ ಸ್ಟ್ರಕ್ಚರ್, ಅದರಲ್ಲಿ ಇರುವಂತಹ ಕೋರ್ ಗ್ರೇನ್ ಸ್ಟ್ರಕ್ಚರ್ ನ ತೆಗೆಯೋದಕ್ಕೋಸ್ಕರ ನಾವು ಇದನ್ನ ಯೂಸ್ ಮಾಡ್ತೀವಿ. ಟು ರಿಮೂವ್ ಇಂಟರ್ನಲ್ ಸ್ಟ್ರೆಸ್, ಒಳಗಡೆ ಇರುವಂತಹ ಸ್ಟ್ರೆಸ್ ನ ಸಹ ಕೂಡ ತೆಗೆಯೋದಕ್ಕೆ ಇದನ್ನ ಯೂಸ್ ಮಾಡ್ತೀನಿ. ಟು ಇಂಪ್ರೂವ್ ದ ಮೆಕ್ಯಾನಿಕಲ್ ಪ್ರಾಪರ್ಟಿ ಆಫ್ ಸ್ಟೀಲ್ ಅಲ್ಲಿ ಇರುವಂತಹ ಒಂದು ಮೆಕ್ಯಾನಿಕಲ್ ಪ್ರಾಪರ್ಟಿನ ನಾವು ಚೇಂಜ್ ಮಾಡೋದಕ್ಕೆ ಅಥವಾ ತೆಗೆಯೋದಕ್ಕೆ ಇದನ್ನ ಸಹ ಕೂಡ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ನಾರ್ಮಲೈಸಿಂಗ್ ಪ್ರೋಸೆಸ್ ಕನ್ಸಿಸ್ಟ್ ಆಫ್, ಯಾವ ಒಂದು ಪ್ರೋಸೆಸ್ಗೆ ಈ ನಾರ್ಮಲೈಸಿಂಗ್ ಆಪರೇಷನ್ ನಾವು ಅಡಾಪ್ಟ್ ಮಾಡ್ತೀವಿ ಅದು ಬಂದ್ಬಿಟ್ಟು ಈ ಮೆಟಲ್ ಟೆಂಪರಿಂಗ್ ದ ರೇಂಜಸ್, ಯಾವ ರೇಂಜಸ್ಗೆ ಮೆಟಲ್ ನ ಚೇಂಜಸ್ ಆಗ್ತದೆ. ಕೂಲಿಂಗ್ ಅಟ್ ದ ಟೆಂಪರೇಚರ್ ಆಫ್ ಶಾರ್ಟ್ ಪೀರಿಯಡ್ ಟೈಮ್ ಟಿಲ್ 15 ಮಿನಿಟ್ಸ್, 15 ನಿಮಿಷದ ಕಾಲ ಇದನ್ನ ನಾವು ಏನ್ ಮಾಡ್ತೀವಿ, ಕೂಲಿಂಗ್ ಮಾಡ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಕೂಲಿಂಗ್ ಇನ್ ದ ಮೆಟಲ್ ಇನ್ ಏರ್, ಯಾವ್ದೇ ತರ ಒಂದು ಮೆಟಲ್ ನ ಹೀಟ್ ಮಾಡಿರ್ತೀವಿ ಆ ಮೆಟಲ್ ನ ನಾವು ಬಂದ್ಬಿಟ್ಟು ಏರ್ ಮುಖಾಂತರ ಕೂಲ್ ಮಾಡ್ತೀವಿ. ಏರ್ ಅಂತ ಹೇಳಿದ್ರೆ ನ್ಯಾಚುರಲ್ ಏರ್ ಅಲ್ಲ, ಈ ಗ್ಯಾಸ್ ಏರ್ ಬರ್ತದಲ್ಲ ಅದ್ರ ಮುಖಾಂತರ ಕೂಲ್ ಮಾಡುವಂತದ್ದು. ಇದು ಒಂದು ಪ್ರೋಸೆಸ್ ಬಂದ್ಬಿಟ್ಟು ಸ್ಟ್ರೆಂತ್ ಆಫ್ ಮೀಡಿಯಂ ಕಾರ್ಬನ್ ಸ್ಟೀಲ್, ಇಂಪ್ರೂವ್ಮೆಂಟ್ ಆಫ್ ಮಿಷಿನಬಿಲಿಟಿ ಲೋ ಕಾರ್ಬನ್ ಸ್ಟೀಲ್ ಅಂಡ್ ಇಂಪ್ರೂವ್ ದ ಸ್ಟ್ರಕ್ಚರಲ್ ವೆಲ್ಡ್ಸ್ ಅಂತ ಹೇಳಿದ್ರೆ ಅದರಲ್ಲಿ ಇರುವಂತಹ ಪ್ರಾಪರ್ಟಿನ ಚೇಂಜ್ ಮಾಡಿ ನಾವು ಮಾಡುವಂತದ್ದು ಇದ್ರದ ಪ್ರೋಸೆಸ್. ನೆಕ್ಸ್ಟ್ ಬಂದ್ಬಿಟ್ಟು ಹಾರ್ಡ್ನಿಂಗ್ ಅಂತೇಳಿ, ಹಾರ್ಡ್ನಿಂಗ್ ಅನ್ನುವಂಥದ್ದು ಇದು ಬಂದ್ಬಿಟ್ಟು ಒಂದು ಮೆಟಲ್ ಅಲ್ಲಿ ಇರುವಂತಹ ಸಾಫ್ಟ್ನೆಸ್ ಪ್ರಾಪರ್ಟಿನ ತೆಗೆದುಬಿಟ್ಟು ಇಂಟರ್ನಲ್ ಸ್ಟ್ರೆಸ್ ನ ಅಡಾಪ್ಟ್ ಮಾಡಿ ಟಫ್ನೆಸ್ ನ ಡೆವಲಪ್ ಮಾಡುವಂತದ್ದು ಹಾರ್ಡ್ನಿಂಗ್ ಪ್ರಾಪರ್ಟಿ. ಇಂಪ್ರೂವ್ ದ ಹಾರ್ಡ್ನೆಸ್ ಆಫ್ ದ ಮೆಟಲ್, ಒಂದು ಮೆಟಲ್ ನ ಹಾರ್ಡ್ನೆಸ್ ಇಂಪ್ರೂವ್ಮೆಂಟ್ ಮಾಡ್ತೀವಿ. ಟು ಗೆಟ್ ವೇರ್ ರೆಸಿಸ್ಟಬಲ್ ಪ್ರಾಪರ್ಟಿನ ಇನ್ಕ್ರಿಮೆಂಟ್ ಮಾಡ್ತೀವಿ. ಟು ಎನೇಬಲ್ ಇಟ್ಸ್ ಕಟ್ ಆಫ್ ದ ಮೆಟೀರಿಯಲ್, ಯಾವುದೇ ತರ ಸಪೋಸ್ ಒಂದು ಗಾಡಿದು ಬಂಪರ್ ಸ್ಟಾಕ್ ಇದು ಮಾಡಿರ್ತಾರೆ ಏನಂತ ಹೇಳಿದ್ರೆ ಲೀಫ್ ಸ್ಪ್ರಿಂಗ್ಸ್, ಅದೇನಾಗಿರ್ತದೆ ಹಾರ್ಡ್ನಿಂಗ್ ಪ್ರೋಸೆಸ್ ಆಗಿರ್ತದೆ. ಅದು ಬಂದ್ಬಿಟ್ಟು ಹೈ ಕಾರ್ಬನ್ ಸ್ಟೀಲ್ ಇಂದ ಮ್ಯಾನುಫ್ಯಾಕ್ಚರ್ ಆಗಿರ್ತದೆ. ಅದನ್ನ ನಾವೇನ್ ಮಾಡ್ತೀವಿ, ಹಾರ್ಡ್ನಿಂಗ್ ಸ್ವಲ್ಪ ಜಾಸ್ತಿ ಕೊಟ್ಟಿರ್ತೀವಿ. ಯಾಕೆ ಅಂತ ಹೇಳಿದ್ರೆ ಸಪೋಸ್ ವೈಬ್ರೇಷನ್ ಆಗೋದಲ್ಲಿ ಅಥವಾ ಈ ಶಾಕ್ ಅಬ್ಸರ್ವ್ ಮೂವ್ಮೆಂಟ್ ಆಗೋ ಟೈಮಲ್ಲಿ ದಿನ್ನೆ ರೋಡಲ್ಲಿ ವೆಹಿಕಲ್ಸ್ ಓಡಾಡೋ ಟೈಮಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಕ್ರಾಕ್ಸ್ ಬೀಳ್ತದೆ. ಆ ಕ್ರಾಕ್ಸ್ ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ತರ ಪ್ರೋಸೆಸ್ ನಾವು ಮಾಡ್ತೀವಿ. ಯಾವ ಪ್ರೋಸೆಸ್ಗೆ ಕನ್ಸಿಸ್ಟ್ ಆಗಿರ್ತದೆ ಹಾರ್ಡ್ನಿಂಗ್ ಅಂತ ಹೇಳಿದ್ರೆ ಸ್ಟ್ರೆಂತ್ ಟೆಂಪರೇಚರ್ ಅಟ್ ದ ಕ್ರಿಟಿಕಲ್ ಪಾಯಿಂಟ್ಸ್, ಒಂದು ಹೋಲ್ಡಿಂಗ್ ದ ಟೆಂಪರೇಚರ್ ಫಾರ್ ದ ಕನ್ಸ್ಯೂಮಬಲ್ ಟೈಮ್. ನೆಕ್ಸ್ಟ್ ಕ್ವಿಂಚಿಂಗ್ ದ ಇನ್ ಬೋತ್ ಮೋಲ್ಟನ್ ಸಾಲ್ಟ್ ಬಾಲ್ತ್, ಅಂದ್ರೆ ಒಂದು ಹೀಟ್ ಮಾಡಿದ ತಕ್ಷಣ ಒಂದು ಮೆಟಲ್ ಸಡನ್ಲಿ ಹೋಗ್ಬಿಟ್ಟು ನೀರಲ್ಲಿ ಅಡಾಪ್ಟ್ ಮಾಡಿದ್ರೆ ಅದೇನಾಗ್ತದೆ ಅಂದ್ರೆ ಬ್ರಿಟಲ್ನೆಸ್ ಅನ್ನುವಂಥ ಪ್ರಾಪರ್ಟಿ ಬಂದು ಸೇರ್ಕೊಳ್ತದೆ. ಆ ಬ್ರಿಟಲ್ನೆಸ್ ಇರುವಂತ ಪ್ರಾಪರ್ಟಿ ತುಂಬಾ ಬ್ರೇಕೇಜ್ ಆಗುವಂತದ್ದು. ಅದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಏನ್ ಮಾಡ್ತೀವಿ ಅಂದ್ರೆ ಮೋಲ್ಟನ್ ಸಾಲ್ಟ್ ಬಾಲ್ತ್, ಅಂದ್ರೆ ಒಂದು ಉಪ್ಪಿನ ನೀರ್ ಮುಖಾಂತರ ನಾವೇನ್ ಮಾಡ್ತೀವಿ ಅಂದ್ರೆ ಇದನ್ನ ಡೆವಲಪ್ಮೆಂಟ್ ಮಾಡ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಟೆಂಪರಿಂಗ್ ಅನ್ನೋಂಥದ್ದು. ಟೆಂಪರಿಂಗ್ ಪ್ರೋಸೆಸ್ ಬಂದ್ಬಿಟ್ಟು 768 ಡಿಗ್ರಿಗೆ ಕ್ರಿಟಿಕಲ್ ಟೆಂಪರೇಚರ್ ರೇಂಜ್ ಇರ್ತದೆ. ಇದು ಬಂದ್ಬಿಟ್ಟು ಕೊಡುವಂಥದ್ದು ಕಟಿಂಗ್ ಟೂಲ್ಸ್ಗೆ ಮಾತ್ರ. ಟೆಂಪರಿಂಗ್ ಎಕ್ಸಾಂಪಲ್ ಬಂದ್ಬಿಟ್ಟು ನೈಫ್, ಸೀಸರ್, ಈ ತರ ಎಕ್ಸೆಟ್ರಾ. ಹಾರ್ಡ್ನಿಂಗ್ ಬಂದ್ಬಿಟ್ಟು ಮಾಡಿದಾದ್ಮೇಲೆ ಟೆಂಪರಿಂಗ್ ಮಾಡುವಂಥದ್ದು 3 ರಿಂದ 5 ನಿಮಿಷದ ಕಾಲ. ಮತ್ತೆ ಟೋಟಲ್ ಒಂದು ಪಾರ್ಟ್ ಯಾವುದೇ ಆಗಿರುವಂತ ಎಕ್ಸಾಂಪಲ್ ಒಂದು ಚಿಸಲ್ ತಗೋಬಹುದು. ಟೋಟಲ್ ಚಿಸಲ್ ನಾವು ಏನೇ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಕುಲ್ಮಿ ಫೋರ್ಜಿಂಗ್ ಸೆಕ್ಷನ್ ಹಾಕ್ಬಿಡ್ತೀವಿ. ಆ ಫೋರ್ಜಿಂಗ್ ಸೆಕ್ಷನ್ ಟೋಟಲ್ ಹೀಟ್ ಆಗಿದ ತಕ್ಷಣ ನಾವೇನ್ ಮಾಡ್ತೀವಿ, ಆ ಟೋಟಲ್ ಚಿಸಲ್ ನ ಎತ್ಕೊಂಡು ಹೋಗ್ಬಿಟ್ಟು ನೀರಲ್ಲಿ ಹಾಕ್ಬಿಡ್ತೀವಿ. ಒಂದು ಆಪರೇಷನ್ ಇದೇನಾಗ್ತದೆ, ಹಾರ್ಡ್ನಿಂಗ್ ಆಗೋಗಿರ್ತದೆ. ಹಾರ್ಡ್ನಿಂಗ್ ಆಗಿದ ತಕ್ಷಣ ಏನಾಗ್ತದೆ, ಬ್ರಿಟಲ್ನೆಸ್ ಪ್ರಾಪರ್ಟಿ ಬಂದು ಸೇರ್ಕೊಳ್ತದೆ. ಆ ಬ್ರಿಟಲ್ನೆಸ್ ಪ್ರಾಪರ್ಟಿನ ತೆಗಿಬೇಕಂತ ಹೇಳಿದ್ರೆ ಆ ಕಟಿಂಗ್ ಪಾಯಿಂಟ್ ಎಲ್ವರೆಗೆ ಇರ್ತದೆ ಅಷ್ಟು ಮಾತ್ರ ತಿರ್ಗಾ ರೀಹೀಟ್ ಮಾಡ್ತೀವಿ ನಾವು. ರೀಹೀಟ್ ಮಾಡಿಬಿಟ್ಟು ಅಷ್ಟೇ ಪೋರ್ಷನ್ ನಾವೇನ್ ಮಾಡ್ತೀವಿ, ತಂದು ಆ ನೀರಲ್ಲಿ ಇಡ್ತೀವಿ. ಅದೇನಾಗ್ತದೆ, ಇಂಟರ್ನಲ್ ಗ್ರೈನ್ ಸ್ಟ್ರಕ್ಚರ್ಸ್ ಮೇಲ್ಗಡೆ ಚೇಂಜ್ ಆಗೋಗ್ತದೆ. ಆ ಪೋರ್ಷನ್ ಮಾತ್ರ ಹಾರ್ಡ್ ಆಗಿರ್ತದೆ ಮತ್ತೆ ಟೆಂಪರಿಂಗ್ ಆಗಿರ್ತದೆ. ಕಟಿಂಗ್ ಟೂಲ್ ಪಾಯಿಂಟ್ ಯಾವುದೇ ಕಾರಣಕ್ಕೆ ಬೇಗ ಹೋಗೋದಿಲ್ಲ.
ಈ ತರ ಒಂದು ಬರುವಂತ ಪರ್ಪಸ್ ಟು ರಿಲೀವ್ ದ ಇಂಟರ್ನಲ್ ಸ್ಟ್ರೆಸ್, ಒಂದು ಟು ಇಂಪ್ರೂವ್ ದ ಡಕ್ಟಿಲಿಟಿ ಅಂಡ್ ಟಫ್ನೆಸ್, ಎರಡು ಟು ರೆಡ್ಯೂಸ್ ದ ಹಾರ್ಡ್ನೆಸ್ ಆಫ್ ಎಕ್ಸ್ಟೆನ್ಷನ್. ನೆಕ್ಸ್ಟ್ ಬಂದ್ಬಿಟ್ಟು ದ ಪರ್ಸೆಂಟೇಜ್, ಎಲಾಮಿನೇಟ್ ದ ಪರ್ಸೆಂಟೇಜ್, ಅದರಲ್ಲಿ ಇರುವಂತಹ ಒಂದು ಪರ್ಸೆಂಟೇಜ್ ನ ಎಲಾಮಿನೇಟ್ ಮಾಡೋದಕ್ಕೆ, ಜಾಸ್ತಿ ಮಾಡೋದಕ್ಕೆ. ಯಾಕೆ ಅಂತ ಹೇಳಿದ್ರೆ ಕಡಿಮೆ ಆಗೋದ್ರೆ ಅದೇನಾಗ್ತದೆ ಅಂದ್ರೆ ಡೆವಲಪ್ಮೆಂಟ್ ಆಫ್ ಪ್ರೆಷರ್ ಹಾಕಿ ನಾವು ಏನಾದ್ರು ವರ್ಕ್ ಮಾಡೋ ಟೈಮಲ್ಲಿ ಡ್ಯಾಮೇಜ್ ಆಗ್ತದೆ ಅಥವಾ ಬ್ರೇಕೇಜ್ ಆಗ್ತದೆ. ಅದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ಟೆಂಪರಿಂಗ್ ಆಪರೇಷನ್ ನಾವು ಮಾಡ್ತೀವಿ. ಇದರಲ್ಲಿ ಬಂದ್ಬಿಟ್ಟು ಟೆಂಪರಿಂಗ್ ಆಪರೇಷನ್ಸ್ ಅಲ್ಲಿ 3 ತರ ಬರ್ತದೆ. ಒಂದ್ ಬಿಟ್ಬಿಟ್ಟು ಲೋ ಟೆಂಪರೇಚರಿಂಗ್, ಮತ್ತೆ ಎರಡನೇದು ಬಂದ್ಬಿಟ್ಟು ಮೀಡಿಯಂ ಟೆಂಪರೇಚರ್, ನೆಕ್ಸ್ಟ್ ಮೂರನೇದು ಬಂದ್ಬಿಟ್ಟು ಹೈ ಟೆಂಪರೇಚರ್. ಲೋ ಟೆಂಪರೇಚರ್ ದಲ್ಲಿ ಬಂದ್ಬಿಟ್ಟು 250 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ನಾವು ಮಾಡ್ತೀವಿ. ಈ ಮೀಡಿಯಂ ಟೆಂಪರೇಚರ್ ಬಂದ್ಬಿಟ್ಟು 350 ರಿಂದ 450 ವರೆಗೂ ಮಾಡ್ತೀವಿ. ಹೈ ಟೆಂಪರೇಚರ್ ಅಲ್ಲಿ ಬಂದ್ಬಿಟ್ಟು ನಾವು 500 ರಿಂದ 600 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಮಾಡ್ತೀವಿ. ಇದರಲ್ಲಿ ಬರುವಂತ ರೇಂಜಸ್ ಹೆಂಗೆ ಅಂತ ಹೇಳಿದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ರೇಂಜಸ್ ಅಲ್ಲಿ ಪ್ರೀ ಹೀಟ್ ಮಾಡಿದಾಗ ಆ ಚೇಂಜ್ ರಿಲೀಫ್ ಸ್ಟ್ರಕ್ಚರ್ ಏನಾಗ್ತದೆ, ಚೇಂಜ್ ಆಗ್ತದೆ. ಅವಾಗ ಅದರಲ್ಲಿ ಇರುವಂತಹ ಪ್ರಾಪರ್ಟೀಸ್ ಕೂಡ ಚೇಂಜ್ ಆಗ್ತದೆ. ಒಂದೇ ತರ ಟೆಂಪರೇಚರ್ ಇಟ್ಕೊಂಡು ಮಾಡಿದ್ರೆ ಒಂದೇ ತರ ಡೆವಲಪ್ಮೆಂಟ್ ಆಗ್ತದೆ. ನಮಗೆ ಬೇರೆ ಬೇರೆ ತರ ಟೆಂಪರೇಚರ್ ನ ಚೇಂಜ್ ಮಾಡಿದ್ರೆ ಅದರಲ್ಲಿ ಇರುವಂತಹ ಸ್ಟ್ರಕ್ಚರ್ಸ್ ಚೇಂಜ್ ಆಗ್ತದೆ. ಅವಾಗ ನಮಗೆ ಬರುವಂತ ರಿಲೀಫ್ ಸ್ಟ್ರಕ್ಚರ್ಸ್ ತಮಗೆ ಸಿಗ್ತದೆ. ಇದು ಬಂದ್ಬಿಟ್ಟು ಚಿಕ್ಕದಾಗಿರುವಂತ ಒಂದು ಚಾಪ್ಟರ್ ಇಲ್ಲಿವರೆಗೂ ಮಾಡಿದ್ದೀನಿ. ನೆಕ್ಸ್ಟ್ ಕ್ಲಾಸ್ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕ್ಲಾರಿಫೈ ಮಾಡ್ತೀನಿ. ಧನ್ಯವಾದ. ಥ್ಯಾಂಕ್ ಯು.